ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬಲ್ಲಿ ನೀವು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಅದಕ್ಕೆ ಒಂದು ರೂಲ್ಸ್ ಇದೆ. ಓಕೆ, ನೀವು ಕರೆಕ್ಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕು. ಸುಮ್ಮನೆ ನೀವು ಯೂಟ್ಯೂಬ್ ಆ್ಯಪಲ್ಲಿ ಹೋಗ್ಬಿಟ್ಟು ಟಕ್ ಅಂತ ವೀಡಿಯೋ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಟ್ರೆ ಅಲ್ಲಿ ನಿಮ್ಮ ಒಂದು ವೀಡಿಯೋ ರ್ಯಾಂಕ್ ಆಗೋಲ್ಲ, ನಿಮ್ಮ ಒಂದು ವೀಡಿಯೋ ಯಾವುದೇ ಕಾರಣಕ್ಕೂ ವೈರಲ್ ಆಗೋಲ್ಲ. ಆಗ್ಬೋದು ಎಡೆಪಡಲು ಒಂದು ಯಾವುದಾದ್ರು ಒಂದು ಆಗುತ್ತೆ, ಆಗಲ್ಲ ಅಂತಲ್ಲ. ಬಟ್ ನೀವು ಸಿಸ್ಟಮ್ಯಾಟಿಕ್ಕಾಗಿ ನೀವು ಅಪ್ಲೋಡ್ ಮಾಡ್ತು ಅಂತಂದರೆ ನಿಮ್ಮ ಒಂದು ವೀಡಿಯೋ ಪಕ್ಕ ವೈರಲ್ ಆಗುತ್ತೆ. ನೀವು ವೀಡಿಯೋ ಎಕ್ಸ್ಪೋರ್ಟ್ ಮಾಡಾದಮೇಲೆ ಏನೇನು ಕೆಲಸ ಮಾಡಬೇಕು, ವೀಡಿಯೋ ಪಬ್ಲಿಷ್ ಆಗೋದಕ್ಕಿಂತ ಮುಂಚೆ ಏನೇನೆಲ್ಲ ಕೆಲಸ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಹೇಳ್ಕೊಡ್ತೀನಿ. ಸೊ ಇದನ್ನು ನೀವು ಲೈಫ್ ಲಾಂಗ್ ನೀವು ಅಪ್ಲೈ ಮಾಡ್ಕೋಬೇಕು. ನೀವು ಎಲ್ಲಿ ತನಕ ಯೂಟ್ಯೂಬ್ ಚಾನಲ್ ರನ್ ಮಾಡ್ತೀರೋ ಅಲ್ಲಿ ತನಕ ನೀವು ಅಪ್ಲೈ ಮಾಡ್ಕೊಳ್ತು ಅಂತಂದರೆ ನಿಮ್ಮ ವೀಡಿಯೋಗೆ 1 ಲಕ್ಷ ಯಾವುದಾದ್ರೂ ಒಂದು ವೀಡಿಯೋಗೆ ಖಂಡಿತವಾಗ್ಲೂ ಫಿಕ್ಸ್ ಆಗುತ್ತೆ. ನೋಡ್ತೀರಾ ಆ ಒಂದು ವ್ಯೂಸ್ನ. ಇಲ್ಲ ಅಂತಂದರೆ ಸೊ ನೋಡೋದು ಎಲ್ಲೋ ಅಪರೂಪ ಅಂತ ಅನಿಸುತ್ತೆ. ಓಕೆ, ಸೊ ಹಾಗಾದರೆ ಒಂದು ಯೂಟ್ಯೂಬ್ ವೀಡಿಯೋನ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಏನೇನೆಲ್ಲ ಮೈಂಡಲ್ಲಿ ಇಟ್ಕೋಬೇಕು, ಸೊ ಯಾವ ಥರ ಅಪ್ಲೋಡ್ ಮಾಡೋದು ಅಂತ ಲೈವಾಗಿ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ, ನಾನು ಹೆಂಗೆ ಅಪ್ಲೋಡ್ ಮಾಡ್ತೀನಿ ಅಂತಲೂ ಕೂಡ. ಸೊ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವೀಡಿಯೋಸ್ ಆದರೆ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಸಾಕು ಅಷ್ಟು ಮಾಡಿ. ಓಕೆ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಒಂದು ಯೂಟ್ಯೂಬ್ ವೀಡಿಯೋನ ನೀವು ಹೆಂಗೆ ಅಪ್ಲೋಡ್ ಮಾಡಬೇಕು ಅಂತ. ಸೊ ಇವಾಗ ನಾನು ವೀಡಿಯೋ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ತಮ್ಮನೇಲೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನಿವಾಗ ಕ್ರೋಮ್ ಆ್ಯಪ್ನ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ನೀವೇನಾದರೂ ಮೊಬೈಲಲ್ಲಿ ಮಾಡ್ತೀರಾ ಅಂತಂದರೆ ಡೆಸ್ಕ್ಟಾಪ್ ಸೈಟ್ನ ಈ ಥರ ಓಪನ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಫಸ್ಟು ನಿಮ್ಮೊಂದು ಚಾನಲ್ ಲಾಗಿನ್ ಆಗಿರಬೇಕು. ಅದ್ರ ಜೊತೆಗೆ ನಿಮ್ಮ ಒಂದು ಚಾನಲ್ ಪಕ್ಕ ಇಲ್ಲಿ ಪ್ಲಸ್ದು ಒಂದು ಸಿಂಬಲ್ ಬಂದಿರುತ್ತೆ, ಕ್ರಿಯೇಟ್ ಅಂತ ವೀಡಿಯೋ ಸಿಂಬಲ್. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಅಪ್ಲೋಡ್ ವೀಡಿಯೋ ಅಂತ ಒಂದು ಆಪ್ಷನ್ ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಇಲ್ಲಿ ಲೋಡ್ ಆಗ್ತಾ ಇರುತ್ತೆ, ಅದಾಗ್ತಾ ಇರಲಿ, ನಾವೊಂದು ಕೆಲಸ ಮಾಡೋಣ. ಓಕೆ, ಸೊ ನಾನಿವಾಗ ನಿಮ್ಗೆ ಏನು ಹೇಳೋದು ಅಂತಂದರೆ, ಸೊ ನೀವು ಯೂಟ್ಯೂಬ್ಗೆ ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಿಮ್ಮ ಒಂದು ವೀಡಿಯೋಗೆ ಟೈಟಲ್ ಕೊಡಬೇಕು. ಲೈಕ್ ಇವಾಗ ನೀವು ಈಗ ಎಕ್ಸಾಂಪಲ್ ನಾನು ಒಂದು ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಮಾಡಿದ್ದೀನಿ. ನಾನು ಇಲ್ಲಿ ಅರ್ನ್ ಡೈಲಿ 1000 ರೂಪೀಸ್ ಇನ್ ಮೊಬೈಲ್ ಅಂತ ಕೊಟ್ಟಿದ್ದೀನಿ. ಸೊ ಈ ಥರ ನಿಮ್ಮ ಒಂದು ಕಾನ್ಸೆಪ್ಟಿಗೆ ತಕ್ಕಂಗೆ ನೀವು ಟೈಟಲ್ನ ಕೊಡಬೇಕಾಗುತ್ತೆ. ಸೊ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂತಂದರೆ ಟೈಟಲ್ನ ಕೊಡೋದಕ್ಕೆ ಹೋಗಲ್ಲ. ಸೊ ಇದರಿಂದ ನಿಮ್ಮೊಂದು ವೀಡಿಯೋ ರ್ಯಾಂಕ್ ಆಗೋಲ್ಲ. ಸೊ ನೀವು ಟೈಟಲ್ನ ನೀವು ಎಕ್ಸ್ಪೋರ್ಟ್ ಮಾಡಿದಾಗಲೇ ಕೊಟ್ಟಿದ್ದರೆ, ಸೊ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ನೀವು ಟೈಟಲು ಡಿಸ್ಕ್ರಿಪ್ಷನ್ ಎಲ್ಲ ಆಗ್ತಿರಲ್ಲ, ಆವಾಗ ನಿಮ್ಮೊಂದು ಟೈಟಲ್ ಎಲ್ಲ ಮ್ಯಾಚ್ ಆಗಿ ಸೊ ನಿಮ್ಮ ಒಂದು ವೀಡಿಯೋ ವೈರಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ನೀವು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಒಂದು ಟೈಟಲ್ನ ಕೊಡಿ. ಓಕೆ, ನೀವು ಯಾವ ಕಾನ್ಸೆಪ್ಟ್ ಮಾಡಿದ್ದೀರಾ ಅಂತ. ಸೊ ಇವಾಗ ನಾನು ಕ್ರೋಮ್ನ ಓಪನ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಲೋಡೇ ಆಗ್ತಾಯಿದೆ. ಓಕೆ ಗೈಸ್, ಇವಾಗ ನೀವು ನೋಡ್ತಾ ಇದ್ದೀರಾ ಫೈನಲ್ ಆಗಿ ಬರ್ತಾ ಇದೆ ಸೆಲೆಕ್ಟ್ ಫೈಲ್ಸ್ ಅಂತ. ಸೊ ನೀವು ಇಲ್ಲಿ ಇದ್ರ ಮೇಲಾದರೂ ಕ್ಲಿಕ್ನ ಮಾಡಿಬಿಟ್ಟು ನೀವು ಫೋಲ್ಡರ್ನ ನೀವು ಸೆಲೆಕ್ಟ್ನ ಮಾಡ್ಕೋಬೋದು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ, ಅಥವಾ ನೀವು ಡ್ರ್ಯಾಗ್ ಮಾಡ್ಬೋದು. ಸೊ ಇವಾಗ ನಾನು ಡ್ರ್ಯಾಗೇ ಮಾಡ್ತೀನಿ. ಸೊ ಇದು ಇನ್ನೊಂದು ಸ್ವಲ್ಪ ಲೋಡ್ ಆಗ್ತಾಯಿದೆ ಯಾಕೋ. ಓಕೆ, ಸೊ ಇವಾಗ ಆಗಿದೆ. ಸೊ ಇವಾಗ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೀವಾಗ ನೋಡ್ಬೋದು. ಓಕೆ, ಸೊ ಇವಾಗ ವೀಡಿಯೋ ಅಪ್ಲೋಡ್ ಆಗ್ತಾಯಿದೆ. ಸೊ ಇವಾಗ ಈ ವಿಡಿಯೋ ಅಪ್ಲೋಡ್ ಆಗಬೇಕಾದ್ರೆ ಏನೇನೆಲ್ಲ ಕೆಲಸ ಮಾಡಬೇಕು, ಏನೇನೆಲ್ಲ ಅಪ್ಡೇಟ್ ಮಾಡಬೇಕು ಅಂತ ಇವಾಗ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಇಲ್ಲಿ ನಾವು ಟೈಟಲ್ನ ಹಾಕಬೇಕು. ಸೊ ವೀಡಿಯೋ ಅಪ್ಲೋಡ್ ಆಗ್ತದೆ. ಸೊ ಇವಾಗ ಟೈಟಲ್ ಹೆಂಗೆ ಹಾಕೋದು ಅಂತಂದರೆ, ನೀವು ಏನು ಕಾನ್ಸೆಪ್ಟ್ ಮಾಡಿದ್ದೀರಾ ಆ ಒಂದು ಕಾನ್ಸೆಪ್ಟಿಗೆ ತಕ್ಕಂಗೆ ನೀವು ಟೈಟಲ್ನ ಹಾಕಬೇಕು. ಸೊ ನಿಮಗೆ ಟೈಟಲ್ ಹಾಕೋದು ಗೊತ್ತಾಗ್ತಿಲ್ಲ ಅಂತಂದರೆ ಯೂಟ್ಯೂಬ್ ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಬಾಕ್ಸಲ್ಲಿ ಸರ್ಚ್ ಮಾಡಿದ್ರೆ ಸೊ ಅಲ್ಲಿ ನಿಮಗೆ ಟೈಟಲ್ಗಳು ಸಜೆಷನ್ಸ್ ಕೊಡುತ್ತೆ ನಿಮಗೆ. ಸೊ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಚೂಸ್ ಮಾಡ್ಕೋಬೋದು. ಇವಾಗ ನಾನು ಅರ್ನ್ ಡೈಲಿ 1000 ರೂಪೀಸ್ ಇನ್ ಮೊಬೈಲ್ ಅಂತ ಹಾಕ್ತಾಯಿದ್ದೀನಿ. ಓಕೆ, ಸೊ ಒಂದು ಲೈನ್ ಹಾಕ್ಬಿಟ್ಟು ಅರ್ನಿಂಗ್ ಆ್ಯಪ್ ಅಂತಲೂ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಯಾಕೆಂದರೆ ನಾನು ಅರ್ನಿಂಗ್ ಆ್ಯಪ್ ಬಗ್ಗೆ ಮಾಡ್ತಾ ಇರೋದು ವೀಡಿಯೋ. ಆ್ಯಂಡ್ ಒಂದು ಕನ್ನಡ ಅಂತಲೂ ಕೂಡ ಒಂದು ಟ್ಯಾಗ್ ಹಾಕ್ತಾಯಿದ್ದೀನಿ ಟೈಟಲಲ್ಲೇ. ಸೊ ಕನ್ನಡ ಅಂತಂದರೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಯರ್ನು ಕೂಡ ಮೆನ್ಷನ್ ಮಾಡ್ತೀನಿ, 2021. ಸೊ ಈ ಥರ ನಿಮ್ಗೆ ಏನೇನೆಲ್ಲ ಹಾಕೋದಕ್ಕೆ ಸಾಧ್ಯ, ನಿಮ್ಗೆ ಏನು ಮೈಂಡಿಗೆ ಬರುತ್ತೆ ಅದನ್ನೆಲ್ಲ ನೀವು ಇಲ್ಲಿ ಟೈಪ್ ಮಾಡಿ ಹಾಕಬೇಕಾಗುತ್ತೆ. ಓಕೆ, ಸೊ ಇವಾಗ ಟೈಟಲ್ ಎಲ್ಲ ರೆಡಿ ಆಯಿತು. ಸೊ ನೀವು ಯಾವ ಕಾನ್ಸೆಪ್ಟಿಗೆ ತಕ್ಕಂಗೆ ಮಾಡಿದ್ದೀರಾ ಅದೇ ಕಾನ್ಸೆಪ್ಟಿಗೆ ತಕ್ಕಂಗೆ ನೀವು ಟೈಟಲ್ ಹಾಕಬೇಕು. ಇವಾಗ ಇವೆರಡು ಮ್ಯಾಚ್ ಆಗುತ್ತಲ್ವಾ. ಸೊ ಮ್ಯಾಚ್ ಆದರೆ ನಿಮ್ಮೊಂದು ವೀಡಿಯೋ ಯೂಟ್ಯೂಬಲ್ಲಿ ರ್ಯಾಂಕ್ ಆಗುತ್ತೆ ಬೇಗ. ಸೊ ಇವಾಗ ಈ ಕೆಲಸ ಆಯಿತು. ಸೊ ನಿಮಗೆ ಗೊತ್ತಿರೋದೆ, ನಾನು ಟೈಟಲಲ್ಲಿ ಇರೋದನ್ನೇ ನಾನು ಕಾಪಿ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕ್ತೀನಿ. ಯಾಕೆ ಅಂತಂದರೆ ನನಗೆ ಇಲ್ಲೆಲ್ಲ ಟೈಪ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಇಷ್ಟ ಇಲ್ಲ. ಸೊ ಆದ್ದರಿಂದ ಇಲ್ಲಿ ಅದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬರೀತೀರಾ ಅಂತಂದರೆ ಕೂತ್ಕೊಂಡು ಬರೀಬೋದು ಏನೇನೆಲ್ಲ ಮಾಡಿದ್ದೀರಾ ವೀಡಿಯೋದಲ್ಲಿ ಅಂತ. ಸೊ ಇಲ್ಲಿ ಅಪ್ಲೋಡ್ ತಮ್ನೇಲ್ ಅಂತಿರುತ್ತೆ ನೋಡಿ, ಇನ್ನೂ ವೀಡಿಯೋ ಅಪ್ಲೋಡ್ ಆಗ್ತದೆ, 57% ಇದೆ. ಸೊ ಇವಾಗೆಲ್ಲ ಮಾಡೋರು ಸ್ಟಕ್ ಆಗುತ್ತೆ. ಸೊ ಅಪ್ಲೋಡ್ ತಮ್ನೇಲ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ನೀವು ತಮ್ನೇಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇವೆಲ್ಲ ಮಾಡಿಬಿಡ್ಬೇಕು ನೀವು, ಆಯಿತಾ. ಸೊ ನೀವು ಇದಕ್ಕೆ ಸಪ್ರೇಟಾಗಿ ಅಪ್ಲೋಡ್ ಮಾಡಾದ್ಮೇಲೆಲ್ಲ ಮಾಡೋದು ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ,
ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತಮ್ನೇಲ್ ಇದೆ. ಸೊ ಈ ಒಂದು ತಮ್ನೇಲ ನಾನು ಈ ಒಂದು ವೀಡಿಯೋಗೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೇ ಈ ಒಂದು ಕೆಲಸನ ನಾನು ಮಾಡ್ತಾಯಿದ್ದೀನಿ. ಓಕೆ, ಸೊ ಸೆಲೆಕ್ಟ್ ಮಾಡಿದೆ, ಓಪನ್ ಮೇಲೆ ಕ್ಲಿಕ್ನ ಮಾಡಿದೆ. ಸೊ ಇವಾಗ ತಮ್ನೇಲ್ ಇಲ್ಲಿ ಬರುತ್ತೆ. ಓಕೆ, ಬಂದಿದೆ ತಮ್ನೇಲು. ಸೊ ಇಲ್ಲಿ ನೀವು ನೆಕ್ಸ್ಟ್ ಪ್ಲೇಲಿಸ್ಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು. ಇದನ್ನು ನೀವು ಪ್ಲೇಲಿಸ್ಟ್ಗೆ ಹಾಕ್ಬೋದು. ಈ ಒಂದು ವೀಡಿಯೋನ ನೀವೇನಾದರೂ ಪ್ಲೇಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ, ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡೋದು ಹೆಂಗೇನು ಗೊತ್ತಿಲ್ಲ ಅಂತ ನಾನು ವೀಡಿಯೋ ಮಾಡಿದ್ದೀನಿ, ನೋಡಿಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಕ್ಯಾಟಗರಿಗೆ ಹಾಕಬೇಕು ಅಂತಂದರೆ ಆ ಒಂದು ಕ್ಯಾಟಗರಿಗೆ ಹಾಕಿ. ನಾನು ಒಂದು ಕನ್ನಡ ಟೆಕ್ನಾಲಜಿಗೆ ಮತ್ತು ಅರ್ನ್ ಮನಿ ಇನ್ ಮೊಬೈಲ್ ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಆಪ್ಷನ್ಸ್ಗಳಿರುತ್ತೆ. ಸೊ ಇಲ್ಲಿ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸು, ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇರುತ್ತೆ. ನೀವು ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿದರೆ ಎಸ್ ಅಂತ ಕೊಡಬೇಕು, ಇಲ್ಲ ಥರ ನೋ ಅಂತ ಕೊಡಿ. ಸೊ ನೆಕ್ಸ್ಟು ನಿಮಗೆ ಏಜ್ ರಿಸ್ಟ್ರಿಕ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದು ನೀವು 18+ ಕಂಟೆಂಟ್ ಆಗಿದ್ದರೆ ಸೆಲೆಕ್ಟ್ ಮಾಡಬೇಕು ಎಸ್ ಅಂತ, ಎಸ್ ಆರ್ ನೋ ಅಂತ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ನೋ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಪೇಯ್ಡ್ ಪ್ರಮೋಷನ್ ಅಂತ ಇರುತ್ತೆ. ಸೊ ನೀವೇನಾದರೂ ಪ್ರಮೋಷನ್ಸ್ನ ಮಾಡಿದರೆ, ಸ್ಪಾನ್ಸರ್ಡ್ ವೀಡಿಯೋ ಏನಾರು ಆಗಿದ್ದರೆ ಸೊ ಇದನ್ನು ಟಿಕ್ ಮಾಡಬೇಕು. ಓಕೆ, ಸೊ ಇಲ್ಲಿ ಟ್ಯಾಗ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ನಿಮ್ಮ ಒಂದು ವೀಡಿಯೋ ರ್ಯಾಂಕ್ ಆಗೋದಕ್ಕೆ. ಸೊ ನೀವು ಏನು ಟ್ಯಾಗ್ಸ್ ಹಾಕ್ತೀರಾ ಅದ್ರ ಮೇಲೆ ನಿಮ್ಮ ಒಂದು ವೀಡಿಯೋ ರ್ಯಾಂಕ್ ಆಗಬೇಕಾ ಬೇಡವಾ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಇವಾಗ ನಾನು ಆಟೋಮೆಟಿಕಲಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಅದರಿಂದ ನನಗೆ ಟ್ಯಾಗ್ ಇದಕ್ಕೆ ತಕ್ಕಂಗೆ ಸಜೆಷನ್ಸ್ನ ಕೊಟ್ಬಿಡುತ್ತೆ. ಅರ್ನ್ ಮನಿ ಆನ್ಲೈನ್ ಅಂತ ಕೊಡ್ತಾಯಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಇದೇ ಕೊಡ್ತಾಯಿದೆ ನೋಡಿ, ಮೇಕ್ ಮನಿ ಆನ್ಲೈನ್, ಹೌ ಟು ಅರ್ನ್ ಮನಿ ಆನ್ಲೈನ್. ಸೊ ಇವಾಗ ಒಂದು 3 ಟ್ಯಾಗ್ ಅದು ಕೊಡುತ್ತೆ. ಅದಾದಮೇಲೆ ನಾವೇ ಟೈಪ್ ಮಾಡಬೇಕು. ಹೌ ಟು ಅರ್ನ್ ಮನಿ ಇನ್ ಮೊಬೈಲ್ ಅಂತ ನಾನು ಟೈಪ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಬರುತ್ತೆ ನೋಡಿ ಆಪ್ಷನ್, ಇದೇ ತೋರಿಸುತ್ತೆ ನನಗೆ ಸಜೆಷನ್ಸ್ನು. ಅದನ್ನು ಕೊಟ್ಟೆ. ಸೊ ಇವಾಗ ಆ ಒಂದು ಟ್ಯಾಗ್ ಆ್ಯಡ್ ಆಯಿತು. ಈ ಥರ ನೀವು ನಿಮ್ಮ ಒಂದು ಟ್ಯಾಗ್ಸ್ಗಳನ್ನ ನೀವು ಆ್ಯಡ್ ಮಾಡ್ಕೋಬೇಕು. ಓಕೆ, ಸೊ ಟ್ಯಾಗ್ಸು ನೀವು ವೀಡಿಯೋಗೆ ಸಂಬಂಧಪಟ್ಟಂಗೆ ನೀವು ಆ್ಯಡ್ ಮಾಡಬೇಕು. ಟ್ಯಾಗ್ಸ್ ಬಗ್ಗೆಯೂ ಕೂಡ ತುಂಬ ಡಿಫ್ರೆಂಟ್ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ನೋಡಿ. ಅರ್ನಿಂಗ್ ಆ್ಯಪ್ ಅಂತಲೂ ಕೂಡ ಒಂದು ಹಾಕ್ತಾಯಿದ್ದೀನಿ. ಸೊ ಇದಿಷ್ಟು ಹಾಕಾದ ಮೇಲೆ ನಾನು ಇಷ್ಟೇ ಹಾಕ್ತಾಯಿದ್ದೀನಿ ಸದ್ಯಕ್ಕೆ. ಇವಾಗ ನಾನು ಇಲ್ಲಿ ಮಾನಿಟೈಸೇಷನ್ ಅನ್ನೊಂದು ಫೀಚರ್ ಮೇಲೆ ನಾನು ಕ್ಲಿಕ್ನ ಮಾಡಬೇಕು. ಸೊ ಇಲ್ಲಿ ಕ್ಲಿಕ್ನ ಮಾಡಿಬಿಟ್ಟು ನಾನು ಒಂದು ಮಾನಿಟೈಸೇಷನ್ನ ಇವಾಗ ಆನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಮಾನಿಟೈಸೇಷನ್ ಸೆಲೆಕ್ಟ್ ಅಂತ ಕೇಳುತ್ತೆ. ಮಾನಿಟೈಸೇಷನ್ ಏನಾದರೂ ಇದ್ದರೆ ನಿಮ್ಮ ಒಂದು ಚಾನಲಲ್ಲಿ ಆನ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ನ ಮಾಡಬೇಕು. ಅದಾದಮೇಲೆ ಆ್ಯಡ್ ಸೂಟಬಿಲಿಟಿ ಅಂತ ಬರುತ್ತೆ, ಹೊಸ ಫೀಚರ್ ನಿಮ್ಗೆ ಗೊತ್ತಿರುತ್ತೆ. ಸೊ ಇದರಲ್ಲಿ ನೀವೇನಾದರೂ ಕಂಟೆಂಟ್ ಏನಾದರೂ ಇದರ ರಿಲೇಟೆಡ್ ಮಾಡಿದರೆ, ವೈಲೇಷನ್ಸ್ ಏನಾದರೂ ಮಾಡಿದರೆ, ಅಡಲ್ಟ್ ಕಂಟೆಂಟ್, ವೈಲೆನ್ಸು, ಶಾಕಿಂಗ್ ಕಂಟೆಂಟ್ ಇವೇನಾದರೂ ಮಾಡಿತ್ತು ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲ ಅಂತಂದರೆ ನನ್ ಆಫ್ ದಿಸ್ ಕೊಟ್ಬಿಟ್ಟು ಸೊ ಇಲ್ಲಿ ರೇಟಿಂಗ್ಗೆ ಸಬ್ಮಿಟ್ ಮಾಡಬೇಕು. ಇದು ಕೂಡ ತುಂಬ ಇಂಪಾರ್ಟೆಂಟ್. ನೀವು ಕರೆಕ್ಟಾಗಿ ಕೊಟ್ಬಿಟ್ಟು ಸಬ್ಮಿಟ್ ಮಾಡಬೇಕು. ಸುಮ್ಮನೆ ಇಲ್ಲಿ ಮಾಡಿರ್ತೀರ ಹಾರ್ಮ್ಫುಲ್ ಅಥವಾ ಡೇಂಜರಸ್ ಆ್ಯಕ್ಟ್ಸ್ ಮಾಡಿರ್ತೀರ, ಶಾಕಿಂಗ್ ಕಂಟೆಂಟ್ ಮಾಡಿರ್ತೀರ, ಆದರೂ ಕೂಡ ಇಲ್ಲಿ ನೀವು ನೋ ಅಂತ ಕೊಟ್ಬಿಟ್ಟು ಏನಾದ್ರು ಕೊಟ್ಟರೆ ನಿಮ್ಮ ಚಾನಲ್ಗೆ ಫ್ಯೂಚರಲ್ಲಿ ತೊಂದರೆ ಆಗುತ್ತೆ. ಸೊ ಅದರಿಂದ ಕನ್ಫರ್ಮ್ ಮಾಡ್ಕೊಂಡೆ ಕೊಡಿ. ಓಕೆ, ಸೊ ಇವಾಗ ಇಷ್ಟು ಆಯಿತು. ಸೊ ರೇಟಿಂಗ್ಸು ಕೂಡ ಸಕ್ಸಸ್ ಆಗಿದೆ. ಸೊ ಇವಾಗ ವೀಡಿಯೋ ಎಲಿಮೆಂಟ್ಸ್ಗೆ ಹೋಗೋಣ. ವೀಡಿಯೋ ಎಲಿಮೆಂಟ್ಸಲ್ಲಿ ನೀವು ಇದು ವೀಡಿಯೋಸ್ಗಳನ್ನ ನೀವು ಆ್ಯಡ್ ಮಾಡ್ಬೋದು, ಎಂಡ್ ಸ್ಕ್ರೀನು ಮತ್ತು ಐ ಕಾರ್ಡ್ನ. ಸೊ ಇಲ್ಲಿ ಆ್ಯಡ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಎಂಡ್ ಸ್ಕ್ರೀನ್ ಹಾಕಬೇಕು ಅಂತಂದರೆ ಆ್ಯಡ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮ್ಮ ಒಂದು ಚಾನಲಲ್ಲಿ ಇರುವಂಥ ವೀಡಿಯೋಸ್ಗಳೆಲ್ಲ ಇಲ್ಲಿ ಬರುತ್ತೆ. ಆಯಿತಾ, ಫಸ್ಟು ಇಲ್ಲಿ ಎಲಿಮೆಂಟ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಎಲಿಮೆಂಟ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ದು ಆ್ಯಡ್ ಮಾಡಬೇಕಾ, ಚಾನಲ್ ಆ್ಯಡ್ ಮಾಡಬೇಕಾ, ಪ್ಲೇಲಿಸ್ಟ್ ಆ್ಯಡ್ ಮಾಡಬೇಕಾ, ವೀಡಿಯೋ ಆ್ಯಡ್ ಮಾಡಬೇಕಂತ ಕೇಳುತ್ತೆ. ಸೊ ನೀವು ವೀಡಿಯೋ ಆ್ಯಡ್ ಮಾಡಬೇಕು ಅಂತಾರೆ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ವೀಡಿಯೋನ ಸೆಲೆಕ್ಟ್ ಮಾಡಿದ ತಕ್ಷಣ ಆ್ಯಕ್ಚುಲಿ ಇದು ಇನ್ನೂ ವೀಡಿಯೋ ಅಪ್ಲೋಡ್ ಆಗಬೇಕು. ವೀಡಿಯೋ ಅಪ್ಲೋಡ್ ಆದರೆ ಬೇಗ ಆಗುತ್ತೆ. ನಾನು ನಿಮ್ಗೆ ಬೇಗ ತೋರಿಸೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇಲ್ಲಿ ಮೋಸ್ಟ್ ರೀಸೆಂಟ್ ಅಪ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಂತಾರೆ ರೀಸೆಂಟಾಗಿ ಯಾವ ವೀಡಿಯೋ ಅಪ್ಲೋಡ್ ಆಗಿದೆ ಸೊ ಆ ಒಂದು ವೀಡಿಯೋನ ಅವರೇ ಇಲ್ಲಿ ಸಜೆಷನ್ಸ್ ಕೊಡ್ತಾರೆ. ಬೆಸ್ಟ್ ಫಾರ್ ವ್ಯೂವರ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ನೀವು ಸೆಲೆಕ್ಟ್ ಮಾಡ್ತು ಅಂತಂದರೆ ಯಾವ ಒಂದು ವೀಡಿಯೋ ವ್ಯೂವರ್ಸ್ಗಳಿಗೆ ತುಂಬ ಇಷ್ಟ ಆಗಿದೆ ಆ ಒಂದು ವೀಡಿಯೋನ ಅವರು ಇಲ್ಲಿ ಸಜೆಸ್ಟ್ ಮಾಡ್ತಾರೆ. ಇಲ್ಲಿ ಚೂಸ್ ಸ್ಪೆಸಿಫಿಕ್ ವೀಡಿಯೋ ಅಂತ ಒಂದು ಆಪ್ಷನ್ ಇದೆ ನೋಡಿ. ಇದನ್ನು ಕೊಡ್ತು ಅಂತಂದರೆ ಸೊ ನೀವು ಯಾವುದಾದ್ರೂ ಅಪ್ಲೋಡ್ ಮಾಡಿರುವಂಥ ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೋದು. ಇವಾಗ ನಾನು ಚೂಸ್ ಸ್ಪೆಸಿಫಿಕ್ ವೀಡಿಯೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಸೊ ನಾನು ಯಾವ ಒಂದು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವೀಡಿಯೋಸ್ಗಳು ಇವಾಗ ಇಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಓಕೆ, ಸೊ ವೆಯ್ಟ್ ಮಾಡಿ. ಇಲ್ಲಿ ಏನಾಗಿದೆ ಅಂತಂದರೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಸ್ಕ್ರೀನ್ ರೆಕಾರ್ಡರು ಕೂಡ ಆನ್ ಮಾಡಿದ್ದೀನಿ, ಅದರಿಂದ ಲೇಟ್ ಆಗ್ತಾಯಿದೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೀವು ಇಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳೆಲ್ಲ ಇಲ್ಲಿದೆ. ಸೊ ಅಂತಂದರೆ ನಾನು ಅಪ್ಲೋಡ್ ಮಾಡಿರೋದು. ಇಲ್ಲಿ ಸರ್ಚು ಕೂಡ ಮಾಡ್ಬೋದು. ನಿಮ್ಗೆ ಯಾವೊಂದು ವೀಡಿಯೋ ಸರ್ಚ್ ಮಾಡಬೇಕು ಇಲ್ಲಿ ಸಿಕ್ಕಿಲ್ಲ ಅಂತಂದರೆ ಇಲ್ಲಿ ಸರ್ಚು ಕೂಡ ಮಾಡ್ಬೋದು. ಸೊ ಅದಕ್ಕೆ ನಾನು ಇವಾಗ ಇದೊಂದು ವಾಚ್ ಟೈಮ್ದೊಂದು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಈ ಥರ ನಿಮ್ಗೆ ಇಷ್ಟ ಬಂದಿದ್ದ ವೀಡಿಯೋಸ್ಗಳನ್ನ ಅಥವಾ ಪ್ಲೇಲಿಸ್ಟ್ಗಳನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಪ್ಲೇಲಿಸ್ಟ್ ಸೆಲೆಕ್ಟ್ ಮಾಡಬೇಕು ಅಂತಾರೆ ಪ್ಲೇಲಿಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪ್ಲೇಲಿಸ್ಟ್ ಕೊಟ್ಟಾಗ ಇಲ್ಲಿ ನೀವು ಯಾವ್ಯಾವ ಪ್ಲೇಲಿಸ್ಟಲ್ಲಿ ವೀಡಿಯೋಸ್ ಮಾಡಿದರೆ ಆ ಒಂದು ವೀಡಿಯೋಸ್ ಬರುತ್ತೆ. ಅರ್ನ್ ಮನಿ ಆನ್ಲೈನ್ ಇದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಅದೇ ಥರ ನೀವು ಎಲಿಮೆಂಟ್ಸ್ಗಳನ್ನ ನಿಮಗೂ ಹಾಕೋಬೋದು. ಸಬ್ಸ್ಕ್ರೈಬ್ದು ಕೂಡ ಆ್ಯಡ್ ಮಾಡ್ಕೋಬೋದು. ಮೋಸ್ಟ್ ರೀಸೆಂಟ್ ವೀಡಿಯೋ ಸೆಲೆಕ್ಟ್ ಮಾಡಿದ್ದೀನಿ.
ಆ್ಯಂಡ್ ಇದರಲ್ಲಿ ಒಂದು ಸ್ಪೆಸಿಫಿಕ್ ವೀಡಿಯೋನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಯಾವುದೊಂದು ಸೆಲೆಕ್ಟ್ ಮಾಡೋಣ. ಓಕೆ, ಸೊ ಇದು ಹಾಕ್ಬಿಟ್ಟು ನೀವು ಸೇವ್ ಮಾಡಿದ್ರೆ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಈ ವಿಡಿಯೋಸ್ಗಳು ತೋರಿಸುತ್ತೆ. ಓಕೆ, ಬೇಕಾದ್ರೆ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಯಾವ ಟೈಮಿಗೆ ತೋರಿಸ್ಬೇಕು ಅಂತಂದರೆ ಆ ಒಂದು ಟೈಮ್ಗೆ ಇದನ್ನು ಸ್ವೈಪ್ ಮಾಡ್ಕೋಬೋದು. ಸೊ ಇವೆಲ್ಲ ಮಾಡಾದಮೇಲೆ ನೀವು ಇಲ್ಲಿ ಜಸ್ಟ್ ಸೇವ್ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆ, ಸೊ ನೀವು ಸೇವ್ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನೆಕ್ಸ್ಟು ನಿಮಗೆ ಐ ಕಾರ್ಡ್ ಹಾಕೋದಕ್ಕೆ ಒಂದು ಆಪ್ಷನ್ ಬರುತ್ತೆ. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಐ ಕಾರ್ಡ್ನ ಹಾಕ್ಬೋದು. ಐ ಕಾರ್ಡ್ ಹಾಕೋದು ಹೆಂಗೆ ಅಂತಲೂ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಹೆವಿ ಲೋಡ್ ಆಗ್ತಾಯಿದೆ. ಓಕೆ, ಸೊ ಫೈನಲ್ ಇವಾಗ ಲೋಡ್ ಆಗಿ ಡನ್ ಆಗಿದೆ. ಎಂಡ್ ಸ್ಕ್ರೀನ್ ಆ್ಯಡ್ ಆಗಿದೆ. ಸೊ ಇವಾಗ ಐ ಕಾರ್ಡ್ ಹಾಕೋದು ಹೆಂಗೆ ಅಂತಾರೆ, ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸೊ ನೀವು ಐ ಕಾರ್ಡ್ನ ಹಾಕೋಬೋದು. ಇಲ್ಲಿ ನೀವು ಯಾವ ಟೈಮ್ಗೆ ಐ ಕಾರ್ಡ್ ಹಾಕಬೇಕು ಅಂತ ಇದ್ದೀರಾ ಆ ಒಂದು ಟೈಮ್ಗೆ ಹೋಗ್ಬಿಟ್ಟು ಸೊ ಇಲ್ಲಿ ಜಸ್ಟು ವೀಡಿಯೋನ ಸೆಲೆಕ್ಟ್ ಮಾಡೋದು ಅಷ್ಟೇ ಕೆಲಸ. ನೀವು ಬೇರೆಯವ್ರ ವೀಡಿಯೋನು ಕೂಡ ಹಾಕೋಬೋದು. ಇಲ್ಲಿ ನೋಡಿ ಎನಿ ವೀಡಿಯೋ ಆನ್ ಯೂಟ್ಯೂಬ್ ಅಂತ ಆ ಒಂದು ಯಾವುದಾದ್ರೂ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಆ ಒಂದು ವೀಡಿಯೋನ ಸರ್ಚ್ ಮಾಡಿಬಿಟ್ಟು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಆಯಿತಾ? ಸೊ ನಾನಿವಾಗ ಸುಮ್ಮನೆ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ನೊಂದು ಯಾವುದಾದ್ರು ಸೆಲೆಕ್ಟ್ ಮಾಡ್ತೀನಿ. ಸೊ ಈ ಥರ ನೀವು ಐ ಕಾರ್ಡ್ನು ಕೂಡ ಹಾಕೊಳ್ಳಿ. ಓಕೆ, ಒಂದು ರೇಂಜ್ಗೆ ಹಾಕಿದ್ದೀನಿ. ಸೊ ಇವಾಗ ಸೇವ್ ಮೇಲೆ ಕ್ಲಿಕ್ನ ಮಾಡಿ ಹಾಕಾದ್ಮೇಲೆ ಓಕೆ ಗೈಸ್, ಇವಾಗ ಎಂಡ್ ಸ್ಕ್ರೀನ್ ಮತ್ತು ಕಾರ್ಡ್ಸು ಕೂಡ ಎರಡನ್ನೂ ಕೂಡ ಆ್ಯಡ್ ಮಾಡಾಯಿತು. ಇವಾಗ ಸಬ್ ಟೈಟಲ್ನ ನೀವು ಆ್ಯಡ್ ಮಾಡಬೇಕು ಅಂತಾರೆ ಇಲ್ಲಿ ಆ್ಯಡ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸಬ್ ಟೈಟಲ್ ಕೂಡ ಹಾಕೋಬೋದು. ಇಲ್ಲಿ ಚೆಕ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಇದು ನೀವೇನಾದ್ರು ಕಾಪಿರೈಟ್ ಕಂಟೆಂಟ್ ಮಾಡಿದರೆ ಇದೇ ತೋರಿಸುತ್ತೆ. ಇಲ್ಲಿ ಕಾಪಿರೈಟ್ ಕಂಟೆಂಟ್ ಯೂಸ್ ಮಾಡಿದ್ರೆ ಅಂತ, ಇಲ್ಲಾಂತಾರೆ ನೋ ಇಶ್ಯೂ ಫೌಂಡ್ ಅಂತ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ಆ್ಯಡ್ ಸೂಟಬಿಲಿಟಿನೂ ಅಷ್ಟೇ, ನೀವು ಕರೆಕ್ಟಾಗಿ ರೇಟಿಂಗ್ ಕೊಟ್ಟಿತ್ತು ಅಂತಂದರೆ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ವಿಸಿಬಿಲಿಟಿ ಅಂತ ಇದೆ ನೋಡಿ, ಇಲ್ಲಿ ನೀವು ಕ್ಲಿಕ್ನ ಮಾಡಬೇಕು. ಸೊ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ ಬರುತ್ತೆ, ಸೇವ್ ಆರ್ ಪಬ್ಲಿಷ್ ಅಂತ. ಸೊ ಇಲ್ಲಿ ಪ್ರೈವೇಟ್ ಕೊಟ್ಟರೆ ಆ ಒಂದು ವೀಡಿಯೋ ಪ್ರೈವೇಟ್ ಆಗಿರುತ್ತೆ. ನೀವು ಯಾರಿಗೆ ಲಿಂಕ್ನ ಶೇರ್ ಮಾಡ್ತೀರಾ ಅವ್ರು ಮಾತ್ರ ಆ ಒಂದು ವೀಡಿಯೋ ನೋಡೋದಕ್ಕಾಗೋದು, ಪಬ್ಲಿಕ್ ನೋಡೋಕ್ಕಾಗಲ್ಲ. ಅನ್ಲಿಸ್ಟೆಡ್ ಕೊಟ್ಟರು ಅಷ್ಟೇ. ಸೊ ಇದು ಕೂಡ ನಿಮ್ಮ ಒಂದು ಪ್ರೊಫೈಲಲ್ಲಿ ಇರುತ್ತೆ, ಆದರೆ ನೀವು ಯಾರಿಗೆ ಲಿಂಕ್ ಶೇರ್ ಮಾಡ್ತೀರಾ ಅವ್ರು ಮಾತ್ರ ನೋಡೋದಕ್ಕೆ ಸಾಧ್ಯ, ಬೇರೆಯವರು ನೋಡೋದಕ್ಕಾಗಲ್ಲ. ಸೊ ಇದನ್ನೆಲ್ಲ ಜಾಸ್ತಿ ಅನ್ಲಿಸ್ಟೆಡ್ನ ನಾವು ಸ್ಪಾನ್ಸರ್ ಬಂದಾಗ ಯೂಸ್ ಮಾಡ್ತೀವಿ. ಅವ್ರ ಪೇಮೆಂಟ್ ಆದಮೇಲೆ ನಾವು ಪಬ್ಲಿಕ್ನ ಮಾಡೋದು. ಅಲ್ಲಿ ತನಕ ಅನ್ಲಿಸ್ಟೆಡ್ ಮಾಡಿಬಿಟ್ಟು ಅವ್ರಿಗೆ ಲಿಂಕ್ ಕಳಿಸಿರ್ತೀವಿ. ಸೊ ಇಲ್ಲಿ ಮೆಂಬರ್ಸ್ ಓನ್ಲಿ ಕೊಟ್ಟರೆ ನೀವು ಜಾಯಿನ್ ಮೆಂಬರ್ದು ಒಂದು ಆಪ್ಷನ್ ಇದೆ ನೋಡಿ, ಜಾಯಿನ್ ಅಂತ, ಅದನ್ನು ನೀವು ಎನೇಬಲ್ ಮಾಡ್ಕೊಂಡಿದ್ರೆ ಆ ಒಂದು ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ನಿಮ್ಮ ಒಂದು ಚಾನಲ್ಗೆ ಅವ್ರು ಮಾತ್ರ ಆ ಒಂದು ವೀಡಿಯೋ ನೋಡೋದಕ್ಕೆ ಸಾಧ್ಯ. ಇನ್ನು ಪಬ್ಲಿಕ್ ಕೊಡ್ತು ಅಂತಂದರೆ ಎಲ್ಲರೂ ಕೂಡ ನೋಡೋದಕ್ಕೆ ಸಾಧ್ಯ. ಓಕೆ, ಸೊ ನಾನಿವಾಗ ಇದನ್ನು ಅನ್ಲಿಸ್ಟೆಡ್ ಕೊಡ್ತಾ ಇದ್ದೀನಿ. ಯಾಕೆಂತಾರೆ ನಾನು ಅಪ್ಲೋಡ್ ಮಾಡೋದು ಒಂದು 2:15ಗೆ ವೀಡಿಯೋನ. ಸೊ ಇವಾಗ ಜಸ್ಟು ಸ್ಕೆಡ್ಯೂಲ್ಗೆ ಇಟ್ಬಿಡ್ತೀನಿ, ಇಲ್ಲ ಅಂತಂದರೆ ಅಲ್ವಾ. ಸೊ ಹಂಗೆ ಮಾಡ್ತೀನಿ, ಅನ್ಲಿಸ್ಟೆಡ್ಗಿಂತ ಸ್ಕೆಡ್ಯೂಲ್ಗೆ ಇಟ್ಬಿಡ್ತೀನಿ. ಇಲ್ಲಿ ನೀವು ಏನು ಮಾಡಬೇಕು ಅಂತಾರೆ, ವೀಡಿಯೋ ಪಬ್ಲಿಕ್ ಮಾಡಬೇಕಲ್ವಾ. ಸೊ ನೀವು ಪಬ್ಲಿಕ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಪಬ್ಲಿಷ್ ಅಂತ ಕೊಟ್ಟರೆ ಈ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಯೂಟ್ಯೂಬ್ಗೆ. ಸೊ ಈ ಪಬ್ಲಿಕ್ ಕೆಳಗಡೆ ಇನ್ನೊಂದು ಆಪ್ಷನ್ ಇದೆ, ಸೆಟ್ ಆಸ್ ಎನ್ ಇನ್ಸ್ಟೆಂಟ್ ಪ್ರೀಮಿಯರ್ ಅಂತ. ಸೊ ನೀವು ಪಬ್ಲಿಕ್ ಕೊಟ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ತು ಅಂತಂದರೆ, ಈಗ ಪಬ್ಲಿಷ್ ಮಾಡ್ತು ಅಂತಂದರೆ ಈ ಪಬ್ಲಿಕ್ ಆದ ತಕ್ಷಣ ಅದು ಪ್ರೀಮಿಯರ್ಗೆ ಹೋಗುತ್ತೆ. ಸೊ 2 ನಿಮಿಷ ಪ್ರೀಮಿಯರ್ ಒಂಥರ ಹಿಂಗೆ ಓಡ್ತಾ ಇರುತ್ತಲ್ಲ ಟೈಮು, ಸೊ ಕೌಂಟ್ ಡೌನ್ ಶುರು ಆಗುತ್ತಲ್ಲ, ಆ ಥರ ಶುರು ಆಗುತ್ತೆ. ಸೊ ನೀವು ಆ ಥರ ಬೇಡ, ನೀವು ಸ್ಕೆಡ್ಯೂಲ್ಗೆ ಇಟ್ಬಿಟ್ಟು ಪ್ರೀಮಿಯರ್ಗೆ ಇಡ್ತೀರಾ ಅಂತಂದರೆ, ಈಗ ಟ್ರೈಲರ್ಗಳು ನೀವು ನೋಡಿರ್ತೀರ, ನಾಳೆ ರಿಲೀಸ್ ಆಗುತ್ತೆ ಅಂತಾರೆ, 20ನೇ ತಾರೀಕು ಅವರು ಸೆಲೆಕ್ಟ್ ಮಾಡಿಬಿಟ್ಟು ಸ್ಕೆಡ್ಯೂಲ್ಗೆ ಇಟ್ಟಿರ್ತಾರೆ. ಸೊ ಪ್ರೀಮಿಯರ್ಗೂ ಇಟ್ಟಿರ್ತಾರೆ. ಸೊ ಆ ಒಂದು ವೀಡಿಯೋ ಓಪನ್ ಆಗ್ತಾ ಇರುತ್ತೆ, ಆದರೆ ಪ್ಲೇ ಆಗಲ್ಲ. ಸೊ ಆ ಥರ ನೀವು ಇಡಬೇಕು ಅಂತಾರೆ, ಇಲ್ಲಿ ನೀವು ಬಂದು ಸೆಟ್ ಮಾಡ್ಕೋಬೇಕು. ಇವಾಗ ನಾನು ಈ ಒಂದು ವೀಡಿಯೋನ ಸ್ಕೆಡ್ಯೂಲ್ಗೆ ಇಡ್ತಾ ಇದ್ದೀನಿ. ಸೊ ಇವತ್ತೆಷ್ಟು ಡೇಟು 18 ಅಲ್ವಾ. ಸೊ ಇದು 19 ಸೆಲೆಕ್ಟ್ ಆಗಿರುತ್ತೆ. 18ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಾನು ಟೈಮ್ನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟ್ ಪಬ್ಲಿಷ್ ಕೊಟ್ಕೊಳ್ಳಿ, ಆಯಿತಾ. ನಾನು ಆ್ಯಕ್ಚುಲಿ 2:30ಗೆ ನಾನು ವೀಡಿಯೋ ಅಪ್ಲೋಡ್ ಮಾಡೋದು, ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ನೀವು ಏನು ಮಾಡ್ಬೋದು ಅಂತಂದರೆ ಡೈರೆಕ್ಟ್ ಇಲ್ಲಿ ಪಬ್ಲಿಷ್ ಕೊಟ್ಕೋಬೋದು, ಆಯಿತಾ. 2:30 ಓಕೆ. ಸೊ ನೀವು ಇಲ್ಲಿ ಸೇವ್ ಆರ್ ಪಬ್ಲಿಷ್ ಅಂತಿದೆ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಪಬ್ಲಿಕ್ ಅಂತ ಒಂದು ಆಪ್ಷನ್ ಇತ್ತಲ್ಲ, ಅಲ್ಲಿ ಕೊಟ್ಬಿಟ್ಟು ನೀವು ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ. ಈ ಥರ ನೀವು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೀವು ಕರೆಕ್ಟಾಗಿ ಅಪ್ಲೋಡ್ ಮಾಡ್ಕೋಬೋದು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ಸೊ ಇದು ಪರ್ಫೆಕ್ಟ್ ರೀತಿ ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ. ಈ ಥರ ಮಾಡ್ತು ಅಂತಂದರೆ ನಿಮ್ಮ ಒಂದು ವೀಡಿಯೋ ಬೇಗ ರ್ಯಾಂಕ್ ಆಗುತ್ತೆ, ಬೇಗ ವೈರಲ್ ಆಗುತ್ತೆ, ಬೇಗ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಬೇಗ ವ್ಯೂಸ್ ಬರುತ್ತೆ. ಸೊ ಅದರಿಂದ ಇದನ್ನು ಫಾಲೋ ಮಾಡಿ. ಓಕೆ, ಯಾರು ಕೂಡ ಯೂಟ್ಯೂಬ್ ಆ್ಯಪಲ್ಲಿ ಜಾಸ್ತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಹೋಗಬೇಡಿ. ಶಾರ್ಟ್ಸ್ ಮಾತ್ರ ಅದರಲ್ಲಿ ಅಪ್ಲೋಡ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್. ಒಂದೇ ಮಾತ್ರ.